ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಚಿಕ್ಕದಾಸರಹಳ್ಳಿ ಬ್ಯಾಟರಾಯ ಸ್ವಾಮಿ ದೇವಾಲಯ ಅಭಿವೃದ್ಧಿಗೆ 10 ಲಕ್ಷ ನೀಡುವ ಭರವಸೆ. ರಾಜೀವ್ ಗೌಡ. ಶಿಡ್ಲಘಟ್ಟ ಸುದ್ದಿ. ಪುರಾಣ ಪ್ರಸಿದ್ಧ ಬ್ಯಾಟರಾಯ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿಗಳ ಆರ್ಥಿಕ ಧನ ನೀಡುವುದಾಗಿ ಭರವಸೆ ನೀಡಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರು ತಿಳಿಸಿದರು. ಗ್ರಾಮ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಬ್ಯಾಟರಾಯ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆದಿದ್ದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023ರ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರವರು ಕುಟುಂಬ ಸಮೇತ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಬ್ರಹ್ಮರಥೋತ್ಸವದ ಖರ್ಚಿಗೆ 60,000 ರೂಪಾಯಿ ಮೊತ್ತದ ಚೆಕ್ ವಿತರಣೆ ಮಾಡಿ ಬ್ರಹ್ಮರಥೋತ್ಸವಕ್ಕೆ ಸುಗಮವಾಗಿ ನಡೆಯಲಿ ಎಂದು ಶುಭ ಹಾರೈಸಿ, ಈ ಭಾಗದಲ್ಲಿ ಹೆಚ್ಚಾಗಿ ರೈತಾಪಿ ಸಮುದಾಯದವರಿದ್ದು ದೇವರ ಕೃಪೆಯಿಂದ ಈ ಬಾರಿ ಉತ್ತಮ ಮಳೆ ಬೆಳೆಯಾಗಿ ರೈತರಿಗೆ ಸಮೃದ್ಧಿ ಸಿಗಲಿ ಎಂದು ಶುಭ ಹಾರೈಸಿದರು. ನಂತರ ಮಾತನಾಡಿದ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡರವರು, ದೈವ ಕಾರ್ಯ ಮಾಡುವುದರಿಂದ ಇಡೀ ಸಮಾಜಕ್ಕೆ ಉತ್ತಮ ಪ್ರಭಾವ ಬೀರುತ್ತದೆ. ಚಿಕ್ಕದಾಸರಹಳ್ಳಿ ಬ್ಯಾಟರಾಯ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ನಾವು ಭಾಗವಹಿಸಿ ದೇವರ ಸೇವೆ ಮಾಡಲು ಅವಕಾಶ ಕಳಿಸಿದಂತಹ ದೇವಾಲಯ ಕಮಿಟಿಯವರಿಗೆ ಧನ್ಯವಾದಗಳನ್ನು ತಿಳಿಸಿ ಕ್ಷೇತ್ರದ ಜನತೆಯ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ದೇವಾಲಯ ಕಮಿಟಿ ಅಧ್ಯಕ್ಷ ಬ್ಯಾಟರಾಯ ಶೆಟ್ಟಿರವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೀವ್ ಗೌಡರವರು ಶಾಸಕರಾಗಿ ಆಯ್ಕೆಯಾಗಿ ಈ ಕ್ಷೇತ್ರದ ಜನತೆಯ ಸೇವೆ ಸಲ್ಲಿಸಲು ಈ ಬ್ಯಾಟರಾಯ ಸ್ವಾಮಿ ಅವಕಾಶ ಕಲ್ಪಿಸಿಕೊಡಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮಾಂಜಿನಪ್ಪ, ಬಸವಪಟ್ಟಣ ಬೈರೇಗೌಡ, ಮುಖಂಡರಾದ ಮುತ್ತೂರು ವೆಂಕಟೇಶ್, ಬಸವಪಟ್ಟಣ ಮಂಜುನಾಥ್, ಗೋಕುಲ್, ತೊಟ್ಲಗಾನಹಳ್ಳಿ ಮನುಗೌಡ, ಗುಡಿಹಳ್ಳಿ ವಕೀಲ ನರೇಂದ್ರ, ಶಿಡ್ಲಘಟ್ಟ ಮಧುಸ್ವಾಮಿ, ಮಯೂರ ಸರ್ಕಲ್ ದೇವರಾಜ್, ಕನ್ನಮಂಗಲ ಮುನೇಗೌಡ, ಗೋರಮಿಳಹಳ್ಳಿ ನವೀನ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ರಾಜೀವ್ ಗೌಡರವರು ಅಭಿಮಾನಿಗಳು ಭಾಗವಹಿಸಿದ್ದರು. ವರದಿ ಸೋರಕಾಯಲಹಳ್ಳಿ ನವೀನ್ ಕುಮಾರ್ ಎಸ್ಎಲ್. ಪರಮಾತ್ಮನಿಗೆ ಪ್ರಿಯವಾದದ್ದು ಎಂದು ಹೇಳುತ್ತಾ ವಾಕ್ಯ ವೈಭವಗಳನ್ನ ಬಲರೆ ಬಲ್ಲೆ ಬಲ್ಲೆ ಬಲರೆ ಬಲ್ಲೆ ಬಲ್ಲೆ ಬಲರೆ ಬಲ್ಲೆ ಬಲ್ಲೆ ರುದ್ರ ಬಲರೆ ಬಲ್ಲೆ ಬಲ್ಲೆ ಬಲರೆ ಬಲ್ಲೆ ಬಲ್ಲೆ ಬಲರೆ ಬಲ್ಲೆ ಬಲ್ಲೆ ರುದ್ರ ಎಂದೆನ್ನುವ ಕೂಗಿಗೆ ನಮ್ಮಯ ಮಹಾಗುರು ವೀರಭದ್ರೇಶ್ವರ 8 ಬಿರುದಾವಳಿಗಳನ್ನು ಹೊತ್ತುಕೊಂಡು ಎಂದು ಬರುತ್ತೆ ಹನಯ್ಯ. ಯಾವ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಬ್ಯಾಟರಾಯ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಹೊರಗುರು ವೀರಭದ್ರೇಶ್ವರ ಎಂದು ಬರೆದೆಯೋ ತೊಂಬತ್ನಾಲ್ಕನೇ ಬ್ರಹ್ಮರಥೋತ್ಸವ ಬಹಳಷ್ಟು ವಿಶೇಷವಾಗಿ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಮಹಾನುಭಾವ ಮಾಗಡಿಯಲ್ಲಿದ್ದ ಮಹಾನುಭಾವ ನಮ್ಮ ಈ ಕಡೆ ಬಂದು ಈ ಕ್ಷೇತ್ರಕ್ಕೆ ಬಂದು ಸುಮಾರು 115 ವರ್ಷಗಳಾಯಿತು. ಅಂದಿನಿಂದ ಸ್ವಾಮಿಗೆ ಪ್ರತಿ ವರ್ಷ ಹುಣ್ಣಿಮೆ ಹೋಳಿ ಹಬ್ಬದ ದಿವಸ ವಿಶೇಷವಾಗಿ ಈ ಒಂದು ಬ್ರಹ್ಮರಥೋತ್ಸವ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಬ್ರಹ್ಮರಥೋತ್ಸವ ಜ್ಞಾನ ಮಹೋತ್ಸವ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಬಹಳಷ್ಟು ವಿಜೃಂಭಣೆಯಿಂದ
ಈ ಒಂದು ರಥೋತ್ಸವದ ಕಾರ್ಯಕ್ರಮ ಎಲ್ಲ ನಡೀತದೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ದಿವಸ 5,000 ಜನ ಭಕ್ತಾದಿಗಳು ಭಾಗಿಯಾಗಿದ್ದಾರೆ. ಈಗಾಗಲೇ ಸ್ವಾಮಿಯ ಸನ್ನಿಧಾನದಲ್ಲಿ ಎಲ್ಲ ಬ್ರಹ್ಮರಥೋತ್ಸವದ ಜೊತೆಯಲ್ಲಿ ಹೋಗಿದ್ದಾರೆ. ಈಗಾಗಲೇ ವಾದ್ಯಗಳೆಲ್ಲ ಇರಬೇಕಾಯಿತು, ಎಲ್ಲ ಬ್ರಹ್ಮರಥದ ಜೊತೆಯಲ್ಲಿ ಇರೋದ್ರಿಂದ ವಾದ್ಯಗಳಿಲ್ಲ. ವಾದ್ಯಗಳು ಮುಖ್ಯ ಅಲ್ಲ, ನಿಮ್ಮ ಅಭಿಮಾನ ಅಭಿಪ್ರಾಯ ಬಹಳಷ್ಟು ಮುಖ್ಯವಾಗಿದೆ. ಹಾಗಾಗಿ ಇವತ್ತಿನ ದಿವಸ ಈ ಒಂದು ದೇವಾಲಯಕ್ಕೆ ನಮ್ಮ ಮಾನ್ಯ ರಾಜೀವ್ ಗೌಡರು ಮಹಾಪೋಷಕರಾಗಿ ನಿಂತಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಈ ದೇವಾಲಯವನ್ನು ಆ ಒಂದು ಉತ್ತರದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಈ ದಕ್ಷಿಣದಲ್ಲಿ ಬಂದು ಬೇಟರಾಯ ಸ್ವಾಮಿ ದೇವಸ್ಥಾನ ಏನಾದರೂ ಮಾಡಿ ನಾವು ಒಂದು ಅಭಿವೃದ್ಧಿಗೆ ಇನ್ನೂ ಇದೊಂದು ಜೊತೆಗೆ ಅಭಿವೃದ್ಧಿಗೆ ತರಬೇಕು ಅಂತ ಕಂಕಣ ಕಟ್ಟಿದ್ದಾರೆ. ಈಗಾಗಲೇ ಅವರು ಈ ಕ್ಷೇತ್ರದಲ್ಲಿ ಇನ್ನು ಇವತ್ತು ಬ್ರಹ್ಮರಥೋತ್ಸವ ಆಯಿತು, ಇನ್ನೊಂದು ತಿಂಗಳಿಗೆ ಆ ಮೇಲ್ಗಡೆ ಆ ವಿಗ್ರಹಗಳನ್ನೆಲ್ಲ ತೆಗಿತಕ್ಕಂಥ ಕಾರ್ಯಕ್ರಮ ಇದೆ. ದೇವಾಲಯ ಸೋರ್ತಾ ಇದೆ. ಯಾಕಂತ ಹೇಳಿದ್ರೆ 200-300 ವರ್ಷಗಳಾಗಿದೆ ಇದೆಲ್ಲ ಮಾಡಿ. ಈಗಾಗಲೇ ಭಾಳಷ್ಟು ಸೋರಾಟ ಇದೆಲ್ಲ ಇರೋದರಿಂದ ನಾವು ದೇವಾಲಯದ ಅಭಿವೃದ್ಧಿ ಸಮಿತಿಯವರು ನಮ್ಮ ರಾಜೀವ್ ಗೌಡರ ಬಳಿ ಹೋಗಿ ನಮ್ಮ ಮೊರೆಯನ್ನು ಇಟ್ಟಾಗಿ ಈ ಥರ ಆಗಿದೆ, ಇದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿಯವರು ಮುಜರಾಯಿ ಮಂತ್ರಿಗಳ ಜೊತೆ ನಾವು ನಮ್ಮನ್ನು ಕರ್ಕೊಂಡು ಹೋಗಬೇಕು, ಇದಕ್ಕೆ ದುಡ್ಡಿಗಿಂತ ಹೆಚ್ಚಾಗಿ ಒಂದು ಪರ್ಮಿಷನ್ ಕೊಡಿಸ್ಬೇಕಂದ್ರೆ ಮುಜರಾಯಿ ನಾವು ಏನಾದರೂ ಮುಟ್ಟಂಗಿಲ್ಲ, ಇದೇಂದ್ರು ಮಂತ್ರಿಗಳು ಡಿ ಸಿ ಅವರು ತಹಸೀಲ್ದಾರ್ ಪರ್ಮಿಷನ್ ಕೊಟ್ಟರೆ ಮಾತ್ರ ಮಾಡಬೇಕು. ಹಾಗಾಗಿ ನಮ್ಮ ಮಂತ್ರಿಗಳು ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಡಿ ಸಿ ಅವರೆಲ್ಲ ಪರ್ಮಿಷನ್ ಬಂದಿದೆ. ಆ ಕಾರ್ಯಕ್ರಮಕ್ಕೆ 50 ಲಕ್ಷ ಬೇಕಾಗಿದೆ. 50 ಲಕ್ಷಕ್ಕೆ ಈಗಾಗಲೇ ಒಳ್ಳೆ ಮನಸ್ಸಿಂದ ರಾಜೇಗೌಡರು ನಮ್ಮನ್ನೆಲ್ಲ ಕರ್ಕೊಂಡೋಗಿ ರಾಮಲಿಂಗಾರೆಡ್ಡಿ ಅವರ ಹತ್ರ ಒಂದೇ ಅಲ್ಲಿ ಸುಮಾರು ಒಂದು 100 ಜನ ಕಾದಿದ್ರು ವೇಟಿಂಗ್ ಲಿಸ್ಟ್. ಆದರೆ ನಾವು 7-8 ಜನ ಹೋಗಿದ್ವಿ. ಗೌಡರು ನೇರವಾಗಿ ರಾಮಲಿಂಗಾರೆಡ್ಡಿ ಜೊತೆಯಲ್ಲಿ ಕಿವಿಯಲ್ಲಿ ಒಂದೇ ಇಷ್ಟೇ ಹೇಳಿದ್ದು, ನಾವು ಬ್ಯಾಟ್ರಾಯ್ ಶೆಟ್ಟರ್ ಅಂತ ಅಲ್ಲಿನ ಮುಖ್ಯ ಲೀಡ್ರು, ಆ ಭಾಗದ ಒಂದು ಗಣ್ಯ ವ್ಯಕ್ತಿಗಳು ಅವ್ರ ಜೊತೆಯಲ್ಲೆಲ್ಲ ಬಂದಿದ್ದಾರೆ. ಆ ದೇವಸ್ಥಾನ ಮುಜರಾಯಿ ಅದನ್ನು ಅಭಿವೃದ್ಧಿ ಮಾಡಬೇಕಾಗಿದೆ, ಮೇಲೆಲ್ಲ ಇದಾಗಿದೆ. ಅದಕ್ಕೆ ಏನಾದರೂ ನೀವು ಒಂದು ಸ್ವಲ್ಪ ಅನುಮತಿಯನ್ನು ಕೊಡಬೇಕು, ಅನುದಾನವನ್ನು ಕೊಡಬೇಕು ಅಂತ ಕೇಳಿದ್ರು. ಏನಪ್ಪ ರಾಜೇಗೌಡ್ರೆ, ನೀವೇ ಯಾಕೆ ಮಾಡ್ಬೋದಲ್ಲ, ಅದೇನು ದೊಡ್ಡದ ನಿಮಗೆ ಅಂತ ಹೇಳಿದ್ರು. ಇಲ್ಲ ಸರ್, ನಾನು 10 ಲಕ್ಷ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹೌದಾ, ನೀವು 10 ಲಕ್ಷ, ನಾನು 10 ಲಕ್ಷ ಹಾಕ್ತೀನಪ್ಪ ಅಂತ 10 ಲಕ್ಷ ಹಾಕ್ಬಿಟ್ರು. 10 ಲಕ್ಷ ಮುಖ್ಯ ಅಲ್ಲ, ನಮಗೆ ಅನುಮತಿ ಬಂತು. ಯಾಕೆಂದರೆ ದೇವಸ್ಥಾನದ ಮೇಲೆ ತೆಗೆಯೋದು, ಹಳೆ ದೇವಸ್ಥಾನದ ಮೇಲೆ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಈಗ ಸರ್ಕಾರದ ಮೇಲೆ ಇರುತ್ತೆ, ಸರ್ಕಾರದ ಡಿ ಸಿ ಅವರು ತಹಸೀಲ್ದಾರ್ ಇವ್ರ ಮೇಲೆ ಇರುತ್ತೆ ಅದು ಕೆಲಸ ಎಲ್ಲ ಮಾಡಲಿಕ್ಕೆ. ಹಾಗಾಗಿ ಅದರ ಜೊತೆಗೆ ಇನ್ನೂ ಕೊಡ್ತಕ್ಕಂಥ ಉಳಿದಂಥ ಹಣ ಕೊಡೋಕ್ಕೆ ಎಲ್ಲ ಭಕ್ತಾದಿಗಳು ಸಿದ್ಧರಾಗಿದ್ದಾರೆ, ನಾವು ವಿಜಯ ಮಾಡಿ ಅಂತ. ಹಾಗಾಗಿ ಮೋಹಪೋಷಕರಾಗಿ ನಿಂತಿದ್ದಾರೆ. ಈಗಾಗಲೇ ಸಾಕಷ್ಟು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಮುಂದೆನೂ ಸಹ ಕೊಡ್ತಾರೆ. ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಸಹ ಅವರು ಅಲ್ಲಿನ ಸ್ಥಿತಿಗತಿಗಳನ್ನು ನೋಡಿ ಅಲ್ಲಿ ಏನಾದರೂ ಒಂದು ನಮ್ಮದು ಸೇವೆ ಇರಬೇಕು ಅಂತ ಸಹನೆಯಿಂದ ಇರೋದ್ರಿಂದ ಅವ್ರಿಗೂ ಒಂದು ಬಲ. ಹೀಗಾಗಿ ಇವರು ಇಲ್ಲೇ ಹೋಗಲಿ ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ಮಾಡಿ ಬಂದಿದ್ದಾರೆ. ಇಲ್ಲಿ ಸಹ ಮಾಡ್ತಾ ಇದ್ದಾರೆ, ಜನಸೇವೆ ಮಾಡಿದ್ದಾರೆ. ಆರೋಗ್ಯ ಇಲ್ಲದೆ ಇರ್ತಕ್ಕಂಥವ್ರಿಗೆ ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಅಷ್ಟಿಷ್ಟಲ್ಲ, ಹೀಗಾಗಿ ಇವತ್ತು ಇಲ್ಲಿ ಅನ್ನದಾನಕ್ಕೆ ಸಾಕಷ್ಟು ಅನ್ನಸಂತರ್ಪಣೆಗೆ ಸುಮಾರು 2,000 ಜನ ಅನ್ನಸಂತರ್ಪಣೆಗೆ ಅವ್ರ ಕೈ ತುಂಬ ಅವರ ಒಂದು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವರಿಗೆ ಮುಂದಿನ ದಿನಗಳಲ್ಲಿ ಬೇಟರಾಯ ಸ್ವಾಮಿ ಇರ್ಬೋದು, ನೀವಿರ್ಬೋದು, ನಾವಿರ್ಬೋದು, ಅವ್ರ ಕೈ ಬಲಪಡಿಸಿ ನಾವು ಮುಂದಿನ ದಿನಗಳಲ್ಲಿ ಶಾಸಕರಾಗಿ ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ತಾಲೂಕಿನಲ್ಲಿ ಎಲ್ಲರಿಗೂ ಸಹ ಅವ್ರನ್ನ ಸಾರಿ ಶಾಸಕ ಮಾಡಲೇಬೇಕು. ಯಾಕೆಂದರೆ ಈ ದಿನ ಬೇಟರಾಯ ಸ್ವಾಮಿ ರಥೋತ್ಸವ ಏನು ನಡೀತಾ ಇದೆ, ಸುಮಾರು 2020ರಿಂದ ಬರ್ತಾ ಇದ್ದೀವಿ. ಇದು 6ನೇ ವರ್ಷ ನಮಗೆ ಸೇವೆ ಮಾಡುವಂಥ ಭಾಗ್ಯನ ಕಮಿಟಿಯಲ್ಲಿ ಅಧ್ಯಕ್ಷರಾಗಿರುವಂಥ ಬೇಟರಾಯ ಶೆಟ್ಟರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬ ಆಭಾರಿಗಳಾಗಿರ್ತೀವಿ. ಯಾವುದೇ ಒಂದು ದೇವಸ್ಥಾನ ಅಥವಾ ಅಲ್ಲೊಂದು ಜೀರ್ಣೋದ್ಧಾರ, ಅಲ್ಲೊಂದು ಸೇವೆ ಅಂತ ಆದರೆ ಇಡೀ ಸಮಾಜದಲ್ಲಿ ಅದೊಂದು ಪ್ರಭಾವ ಬೀರುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ನಾವು 2020ರಿಂದ ಈ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ಆ ಸ್ವಾಮಿ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ. ಇವತ್ತು ಗ್ರಹಣ ಬೇರೆ ಇದೆ 3 ಗಂಟೆಯಿಂದ. ಸೊ ಎಲ್ಲ ಭಕ್ತರು ವಿಶೇಷವಾದಂಥ ದರ್ಶನವಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು 94ನೇ ಬೇಟರಾಯ ಸ್ವಾಮಿಯ ಬ್ರಹ್ಮರಥೋತ್ಸವ ಶ್ರದ್ಧಾನಿಷ್ಠೆ ಭಕ್ತಿಯಿಂದ ಬಹಳ ವಿಜೃಂಭಣೆಯಿಂದ ಒಂದು ಬೇಟರಾಯ ಸ್ವಾಮಿ ದೇವಸ್ಥಾನದ ಒಂದು ಕಮಿಟಿಯಿಂದ ನಮ್ಮ ಕಮಿಟಿಯ ಅಧ್ಯಕ್ಷರಾದ ಬೇಟರಾಯ ಶೆಟ್ಟಣ್ಣವರು ಹಾಗೂ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರು ಒಟ್ಟುಗೂಡಿ ಇವತ್ತು ವರ್ಷ ಪ್ರತೀತಿಯಂತೆ ಇವತ್ತು ಬ್ರಹ್ಮರಥೋತ್ಸವನ ಭಾಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ, ಆ ಭಗವಂತನ ಸೇವೆಗೆ ನಮ್ಮ ಉಸಿರು ತನಕನೂ ಹೇಳ್ತಿದ್ದೀವಿ. ನಾನು ಯಾವತ್ತೂ ಕೂಡ ಭಗವಂತನ ಸೇವೆಗೆ ಸದಾ ಸಿದ್ಧವಾಗಿರ್ತೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಹೇಳಿದ್ರು, ನಮ್ಮ ದೇವಸ್ಥಾನಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು
ಬ್ಯಾಟ್ರಾಯ್ ಶೆಟ್ಟಣ್ಣವರು ಸುಮಾರು 48 ವರ್ಷಗಳ ಕಾಲ ಇಲ್ಲಿ ರಥೋತ್ಸವ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಒಂದು ಆಸೆ ಇದೆ, ಈ ದೇವಸ್ಥಾನದ ಒಂದು ಅಭಿವೃದ್ಧಿ ಮಾಡಬೇಕು. ಎಲ್ಲ ದೇವಸ್ಥಾನಗಳು ನಮ್ಮ ತಾಲೂಕಲ್ಲಿ ಚೆನ್ನಾಗಿ, ಇದಂತೂ ವಿಶೇಷವಾಗಿ ಹೇಳಬೇಕಂದ್ರೆ ಇತಿಹಾಸ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಅಂದರೆ ಈ ಭಗವಂತನಿಗೆ ಹೇಳ್ತಾರೆ ಹಿಂದೆಯಿಂದ ನೋಡೋಂಥ ದೇವರು ಅಂತಲೋ ಏನೋ ಒಂದು ಕರೀತಾರೆ. ಹಾಗಾಗಿ ಈ ದೇವಸ್ಥಾನದ ಒಂದು ಇತಿಹಾಸ ತುಂಬ ವಿಶೇಷಕರವಾಗಿರುವಂಥದ್ದು. ಹಾಗಾಗಿ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅಂತ ಅವರು ಕೂಡ ಪಣ ತೊಟ್ಟಿದ್ದಾರೆ. ಅವರೊಟ್ಟಿಗೆ ನಾನು ಕೈ ಜೋಡಿಸೋದಕ್ಕೆ ಸದಾ ಸಿದ್ಧವಾಗಿರ್ತೇನೆ. ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಈಗ ನಮಗೆ ಪರ್ಮಿಷನ್ ಬೇಕಾಗಿತ್ತು. ನಮ್ಮ ರಾಮಲಿಂಗಾರೆಡ್ಡಿಯವ್ರ ಹತ್ರ, ನಮ್ಮ ಮುಜರಾಯಿ ಮಿನಿಸ್ಟರ್ ಹತ್ರ ಹೋಗಿ ಕೇಳ್ಕೊಂಡಾಗ ಅಣ್ಣವರು ಪರ್ಮಿಷನ್ಸು ಕೂಡ ಕೊಟ್ಟಿದ್ದಾರೆ. ಹಾಗೆ ಒಂದು 10,000 ರೂಪಾಯಿ ಈಗ ಸದ್ಯಕ್ಕೆ ಅದಕ್ಕೆ ಒಂದು ಅನುದಾನ ಕೂಡ ಬಿಡುಗಡೆ ಮಾಡಿದ್ದಾರೆ. ಮುಂದೆ ಕೂಡ ನಾನು ಅನುಕೂಲ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. 10 ಲಕ್ಷ ಈಗ ಬಿಡುಗಡೆ ಮಾಡಿದ್ದಾರೆ. ನಾನು ಕೂಡ ನನ್ನ ಕಡೆಯಿಂದ ಹೇಳಿದ್ದೀನಿ, ಇದಕ್ಕೇನು ಒಂದು 10 ಲಕ್ಷ ರೂಪಾಯಿ ನಾನು ಕೂಡ ಅದು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಭಕ್ತಾದಿಗಳೆಲ್ಲರೂ ಕೂಡ ಇದಕ್ಕೆ ಸೇರ್ತಾ ಇದ್ದೀವಿ. ಈ ದೇವಸ್ಥಾನದ ಏನು ವರ್ಷ ಈ ರಥೋತ್ಸವ ನಡೆಯುತ್ತೆ, ಮುಂದಿನ ರಥೋತ್ಸವಕ್ಕೆ ಇನ್ನೂ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಲಿ, ಮುಂದೆ ಒಂದು ಒಳ್ಳೆ ಪುಣ್ಯಕ್ಷೇತ್ರವಾಗಿ ಹೊರಹೊಮ್ಮಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಭಗವಂತನಲ್ಲಿ ಕೋರಿಕೆ ಇಟ್ಟಿದ್ದೀವಿ. ನನ್ನ ಕೋರಿಕೆ ಏನಪ್ಪ ಅಂತಂದರೆ ನಮ್ಮ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾಣಬೇಕು. ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ರೈತರು ಆರ್ಥಿಕವಾಗಿ ಸಮೃದ್ಧವಾಗಿರಬೇಕು. ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು. ಸಕಾಲಕ್ಕೆ ಸರಿಯಾಗಿ ಒಳ್ಳೆಯ ಮಳೆಯಾಗಿ ಬೆಳೆಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆಯ ಉದ್ಯೋಗಾವಕಾಶಗಳು ಕೂಡ ದೊರಕಿ ಸಮಸ್ತ ಎಲ್ಲ ಅವ್ರ ಇಷ್ಟಾರ್ಥಗಳನ್ನ ಸಿದ್ಧಿಸೋಣ ಆ ಭಗವಂತ ಮಾಡಲಿ ಅಂತ ಕೇಳ್ಕೊಳ್ತಾ, ಮುಂದೆ ಈ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡುವಂಥ ಭಾಗ್ಯ ಆ ಭಗವಂತ ಕಲ್ಪಿಸಿಕೊಡಲಿ ಅನ್ನೋ ಕೋರಿಕೆ ಕೂಡ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ.